Hello students, this is the second video on fundamentals of statistics. In the earlier video we have studied the meaning and definition of the term statistics. We understood that statistics deals with collection, classification and interpretation of numerical data. In this session let us understand the collection and classification part of data. Coming to the collection of data, you should understand with regards to collection of data, two categories of data is collected. One is primary data and the second one is secondary data. ನೋಡಿ, ಕಲೆಕ್ಷನ್ ಆಫ್ ಡೇಟಾ ಎರಡು ರೀತಿಯಲ್ಲಿ ಮಾಡ್ತೀವಿ. ಒಂದು ಪ್ರೈಮರಿ ಡೇಟಾ ಅಂತ ಹೇಳಿ ಕರಿತೀವಿ, ಎರಡನೇದು ಸೆಕೆಂಡರಿ ಡೇಟಾ ಅಂತ ಹೇಳಿ ಕರಿತೀವಿ. Primary data is that data which is collected for the very first time, which is not already existing. ಇಲ್ಲಿಯ ತನಕ ಇಲ್ಲದೇ ಇರುವಂತಹ ಒಂದು ಇನ್ಫಾರ್ಮೇಷನನ್ನು ಮೊಟ್ಟ ಮೊದಲನೇ ಬಾರಿಗೆ ನಾವೇ ಕಲೆಕ್ಟ್ ಮಾಡಿದ್ರೆ ಅದನ್ನು ಪ್ರೈಮರಿ ಡೇಟಾ ಅಂತ ಹೇಳಿ ಕರಿತೀವಿ. ಈಗ ಕೊರೋನಾ ಬರೋದಕ್ಕಿಂತ ಮೊದಲು ಎಷ್ಟು ಜನಕ್ಕೆ ಕೊರೋನಾ ಬರುತ್ತೆ, ಎಷ್ಟು ಜನ ಸಾಯ್ತಾರೆ ಅನ್ನೋ ಡೇಟಾ ನಮ್ಮ ಹತ್ರ ಇತ್ತಾ? ಇಲ್ಲ. ಆ ಕೊರೋನಾ ಬಂದಾಗ ವಿ ಆರ್ ಕಲೆಕ್ಟಿಂಗ್ ಯಾವ್ಯಾವ ಊರಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಎಷ್ಟು ಜನಕ್ಕೆ ಇನ್ಫೆಕ್ಷನ್ ಆಗಿದೆ, ಎಷ್ಟು ಜನ ಸಾಯ್ತಿದ್ದಾರೆ ಅನ್ನೋ ಡೇಟಾನ ನಾವು ದಿನ ನಂಬರ್ ಆಫ್ ಕೇಸಸನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಇಲ್ಲಿಯವರೆಗೆ ಇಲ್ಲದೇ ಇರುವಂತಹ ಒಂದು ಡೇಟಾನ ಫಸ್ಟ್ ಟೈಮ್ಗೆ ನಾವು ಕಲೆಕ್ಟ್ ಮಾಡ್ತೀವಲ್ಲ, ದಟ್ ಬಿಕಮ್ಸ್ ಯುವರ್ ಪ್ರೈಮರಿ ಡೇಟಾ. The data which you are collecting for the first time, which is not available in any forum up to now, is called primary data. How do we collect this primary data? By observing. It can be by human observation or by machine observation. Let us say for example, ಒಂದು ರಸ್ತೆಯಲ್ಲಿ ಒಂದು 1 hour period ಅಲ್ಲಿ ಎಷ್ಟು ಗಾಡಿಗಳು ಹೋಗ್ತವೆ ಅನ್ನೋದು you have to just sit and observe, or you have to place a camera or a computerized mechanized system so that you can capture the number of vehicles passing through that point. So ಹ್ಯೂಮನ್ ಅಥವಾ ಮೆಷಿನ್ ಅಥವಾ ಕಂಪ್ಯೂಟರ್ ಅಬ್ಸರ್ವೇಷನ್ ಇಂದ ಪ್ರೈಮರಿ ಡೇಟಾನ ನಾವು ಕಲೆಕ್ಟ್ ಮಾಡಬಹುದು. ಎರಡನೇದು ಕ್ವಶ್ಚನಿಂಗ್ ಇಂದ ಕಲೆಕ್ಟ್ ಮಾಡಬಹುದು. ಅಂದರೆ ಏನು ಮಾಡ್ತೀವಿ, ಪರ್ಸನಲ್ ಆಗಿ ವ್ಯಕ್ತಿಗಳನ್ನು ಮೀಟ್ ಮಾಡಿ ನಾವು ಡೇಟಾ ಕಲೆಕ್ಟ್ ಮಾಡ್ತೀವಿ. ನಾವು ವಿ ಆಸ್ಕ್ ದ ಕ್ವಶನ್ಸ್, ದ ರೆಸ್ಪಾಂಡೆಂಟ್ಸ್ ವಿಲ್ ಗಿವ್ ಆನ್ಸರ್ಸ್ ಟು ಅಸ್, ವಿ ಕಂಪೈಲ್ ದಟ್ ಆನ್ಸರ್ಸ್, ವಿ ರೆಕಾರ್ಡ್ ದಟ್ ಆನ್ಸರ್ಸ್. ಅದನ್ನು ಪರ್ಸನಲ್ ಆಗೇ ಮಾಡಬೇಕು ಅಂತ ಏನೂ ಇಲ್ಲ. ಯು ಕ್ಯಾನ್ ಡೂ ಇಟ್ ಆನ್ ಟೆಲಿಫೋನ್ ಆಲ್ಸೋ. ಕಾಲ್ ಮಾಡಿ ನಮಗೆ ಬೇಕಾಗಿರೋ ಸಮಾಚಾರವನ್ನು ನಾವು ಕೇಳಿ ತಿಳ್ಕೊಬೋದು. ಆರ್ ಓವರ್ ದ ಇಂಟರ್ನೆಟ್ ಯು ಕ್ಯಾನ್ create some Google forums, or you can send a mail to their email ID so that the respondents will send the answers to you. So these are all the various methods available for us to collect primary data. Now, on the other hand, we'll move on to the second type of collection of data, that is secondary data. And primary data ಬಗ್ಗೆ ಹೇಳ್ತಾ ಇದೆ, that is the data which is not available and collected for the first time. But secondary data is the one which is already existing. It is already existing in some form. ಯಾರೋ ಅದನ್ನು ಆಲ್ರೆಡಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ, ನಾವು ಜಸ್ಟ್ ಆಕ್ಸೆಸ್ ಮಾಡಬೇಕಷ್ಟೇ ಅದನ್ನು. ಅಂದರೆ ಒಂದು ಗವರ್ನಮೆಂಟೋ ಅಥವಾ ಯಾವುದೋ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿನೋ ಅಥವಾ ಒಂದು ಸ್ಟ್ಯಾಟಿಸ್ಟಿಕಲ್ ಆಫೀಸೋ ಅದನ್ನು ಆಲ್ರೆಡಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಯಾವುದೋ ಒಂದು ರೂಪದಲ್ಲಿ ಅದನ್ನು ನಮಗೆ ಸ್ಟೋರ್ ಮಾಡಿಟ್ಟಿದ್ದಾರೆ. ಲೈಕ್ ಲೆಟ್ ಅಸ್ ಸೇ ಯು ಕ್ಯಾನ್ ಸಿ ದಟ್ ಇನ್ಫಾರ್ಮೇಷನ್ ಇನ್ ಟೆಕ್ಸ್ಟ್ ಬುಕ್ಸ್ ಆರ್ ನ್ಯೂಸ್ ಪೇಪರ್ಸ್ ಆರ್ ಜರ್ನಲ್ಸ್ ಆರ್ ಪೀರಿಯಾಡಿಕಲ್ಸ್ ಆರ್ ಗವರ್ನಮೆಂಟ್ ವೆಬ್ಸೈಟ್ಸ್, ವೇರಿಯಸ್ ಇಂಟರ್ನೆಟ್ ಸೋರ್ಸಸ್ ಆರ್ ಅದರ್ ಪಬ್ಲಿಷ್ಡ್ ಆ್ಯಂಡ್ ಅನ್ಪಬ್ಲಿಷ್ಡ್ ಫಾರ್ಮ್ಸ್. ಸೊ ಪ್ರೈಮರಿ ಡೇಟಾಗೂ ಸೆಕೆಂಡರಿ ಡೇಟಾಗೂ ಇರುವಂತಹ ವ್ಯತ್ಯಾಸ ಗಮನಿಸಿ. ಪ್ರೈಮರಿ ಡೇಟಾ ನಿಮಗೆ ಲಿಖಿತಪೂರ್ವಕವಾಗಿ ಡಾಕ್ಯುಮೆಂಟೆಡ್ ಡೇಟಾ ನಿಮಗೆ ಎಲ್ಲೂ ಸಿಕ್ಕೋದಿಲ್ಲ. ಯು ಹ್ಯಾವ್ ಟು ಕಲೆಕ್ಟ್ ಇಟ್ ಫಾರ್ ದ ಫಸ್ಟ್ ಟೈಮ್. ಬಟ್ ಸೆಕೆಂಡರಿ ಡೇಟಾ, ಇಟ್ ಈಸ್ ಆಲ್ರೆಡಿ ಕಲೆಕ್ಟೆಡ್ ಬೈ ಸಮ್ ಪೀಪಲ್ ಆ್ಯಂಡ್ ಇಟ್ ಈಸ್ ಎಕ್ಸಿಸ್ಟಿಂಗ್ ಸಮ್ವೇರ್. ನ್ಯೂಸ್ ಪೇಪರ್ಸಲ್ಲೋ, ಬುಕ್ಸಲ್ಲೋ, ಮ್ಯಾಗಝೈನ್ಸಲ್ಲೋ, ಇಂಟರ್ನೆಟ್ಟಲ್ಲೋ ಯಾವುದೋ ಒಂದು ರೂಪದಲ್ಲಿ ಇನ್ಫಾರ್ಮೇಷನ್ ಲಭ್ಯವಾಗಿದೆ, ಆಲ್ರೆಡಿ ಕಲೆಕ್ಟೆಡ್ ಆ್ಯಂಡ್ ಸ್ಟೋರ್ಡ್ ಇನ್ ಸಮ್ ಫಾರ್ಮ್. ಅದನ್ನು ನಾವು ಸೆಕೆಂಡರಿ ಡೇಟಾ ಅಂತ ಹೇಳಿ ಕರಿತೀವಿ. ಸೊ ಪ್ರೈಮರಿ ಡೇಟಾ ಈಸ್ ಕಲೆಕ್ಟೆಡ್ ಫಾರ್ ದ ಫಸ್ಟ್ ಟೈಮ್,
Secondary data is not collected, it is just accessed, it is just retrieved. ರಿಟ್ರೀವ್ಡ್ ಅಂದರೆ ಆಲ್ರೆಡಿ ಇರುವಂತಹ ಡೇಟಾನ ನಾವು ತೆಗೆದುಕೊಂಡು ಬಳಸ್ಕೊಳ್ಳೋದಷ್ಟೇ. ಸೊ ಕಲೆಕ್ಷನ್ ಆಫ್ ಪ್ರೈಮರಿ ಡೇಟಾ ಈಸ್ ಕಾಸ್ಟ್ಲಿ, ಇಟ್ ಈಸ್ ಅ ಕಾಸ್ಟ್ಲಿ ಅಫೇರ್ ಆ್ಯಂಡ್ ಇಟ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್ ಅಫೇರ್. ಯಾಕೆಂದರೆ ಮೊದಲನೇ ಬಾರಿಗೆ ನೀವೇ ಡೇಟಾನ ಕಲೆಕ್ಟ್ ಮಾಡೋದ್ರಿಂದ ಒಂದು ಸ್ವಲ್ಪ ಟೈಮೂ ತೊಗೊಳುತ್ತೆ, ಕಾಸ್ಟ್ಲಿನೂ ಆಗುತ್ತೆ. ಆದರೆ ಆಲ್ರೆಡಿ ಇರೋ ಡೇಟಾನ ತೊಗೊಳ್ಳೋದು ತುಂಬ ಸುಲಭ, ಇಂಟರ್ನೆಟ್ಟಲ್ಲಿದೆ. ಹೋಗ್ಬಿಟ್ಟು ನೀವು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಅಥವಾ ಯಾವ ವೆಬ್ಸೈಟಲ್ಲಿ ಡೇಟಾ ಸಿಗುತ್ತೋ ಅಲ್ಲಿ ಹೋಗಿ ಜಸ್ಟ್ ಯು ಕ್ಯಾನ್ ಡೌನ್ಲೋಡ್ ಆರ್ ಟೇಕ್ ಎ ಪ್ರಿಂಟ್ ಔಟ್. ಸೊ ಇಟ್ಸ್ ವೆರಿ ಸಿಂಪಲ್, easier and faster. So once you understood the types of data, we will proceed with the next concept, that is classification of data. ಈಗ ಮೊದಲನೇ ಬಾರಿಗೆ ನಾವು ಒಂದು ಪ್ರೈಮರಿ ಡೇಟಾನ ಕಲೆಕ್ಟ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. we collect the data, it will be a huge volume, it's a huge database of information. ಅಷ್ಟು ಇನ್ಫಾರ್ಮೇಷನನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಅನಲೈಸ್ ಮಾಡಬೇಕಾದ್ರೆ, ಇಟ್ ಈಸ್ ಬೆಸ್ಟ್ ಟು ಕಂಡೆನ್ಸ್ ಆ್ಯಂಡ್ ಸಿಂಪ್ಲಿಫೈ. ಅದನ್ನು ಅಸೆಂಬಲ್ ಮಾಡಿ, ಅದನ್ನು ವಿಂಗಡಣೆ ಮಾಡಿಕೊಂಡು, ಅದನ್ನು ಗ್ರೂಪ್ಸ್ ಮಾಡಿಕೊಂಡಾಗ ಒಂದು ಮೀನಿಂಗ್ಫುಲ್ ಅರೇಂಜ್ಮೆಂಟ್ ಅನ್ನೋದು ನಮಗೆ ಸಿಗುತ್ತೆ. ದಟ್ ಮೀನ್ಸ್ ಹ್ಯೂಜ್ ಮಾಸ್ ಆಫ್ ಡೇಟಾ ಈಸ್ ಕಂಡೆನ್ಸ್ಡ್, ಅಸೆಂಬಲ್ಡ್ ಆರ್ ಸಿಂಪ್ಲಿಫೈಡ್ ಇಂಟು ವೇರಿಯಸ್ ಕ್ಯಾಟಗರೀಸ್. ಈಗ ಫಾರ್ ಎಕ್ಸಾಂಪಲ್ ನಂಬರ್ ಆಫ್ ಕೋವಿಡ್ ಇನ್ಫೆಕ್ಷನ್ಸನ್ನು ನಾವು ಕಲೆಕ್ಟ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಕಲೆಕ್ಟ್ ಮಾಡಿರೋ ಡೇಟಾನ ಕ್ಲಾಸಿಫೈ ಮಾಡಿಕೊಂಡ್ರೆ ಏರಿಯಾ ವೈಸ್, ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಷನ್. ಸೊ ನಿಮಗೆ ಕರ್ನಾಟಕದಲ್ಲೆಷ್ಟು, ಆಂಧ್ರದಲ್ಲೆಷ್ಟು, ಉತ್ತರ ಪ್ರದೇಶದಲ್ಲೆಷ್ಟು, ಮಹಾರಾಷ್ಟ್ರದಲ್ಲೆಷ್ಟು ಅನ್ನೋದು ಗೊತ್ತಾಗುತ್ತೆ. ಸೊ ಇದು ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಷನ್. ಆನ್ ದಿ ಅದರ್ ಹ್ಯಾಂಡ್ ಜೆಂಡರ್ ಬೇಸ್ಡ್ ಕ್ಲಾಸಿಫಿಕೇಷನ್, ಮೇಲ್ಸ್ಗೆ ಎಷ್ಟು ಇನ್ಫೆಕ್ಷನ್ಸ್ ಬಂದಿದೆ, ಫಿಮೇಲ್ಸ್ಗೆ ಎಷ್ಟು ಇನ್ಫೆಕ್ಷನ್ಸ್ ಬಂದಿದೆ, ಅಥವಾ ಚಿಲ್ಡ್ರನ್ಗೆ ಎಷ್ಟು ಬಂದಿದೆ, ಓಲ್ಡ್ ಏಜ್ ಪೀಪಲ್ಗೆ ಏಜ್ ವೈಸ್ ಕ್ಲಾಸಿಫಿಕೇಷನ್ ಮಾಡ್ಕೋಬೋದು. ಟೈಮ್ ವೈಸ್ ಕ್ರೊನಾಲಾಜಿಕಲ್ ಬೇಸ್ಡ್ ಕ್ಲಾಸಿಫಿಕೇಷನನ್ನು ಮಾಡ್ಕೋಬೋದು. ಜಾನ್ವರಿ 2021 ನಂಬರ್ ಆಫ್ ಕೇಸಸ್ ಎಷ್ಟು, 2021 ಫೆಬ್ರವರಿ ನಂಬರ್ ಆಫ್ ಕೇಸಸ್ಸು, ಮಾರ್ಚ್ ನಂಬರ್ ಆಫ್ ಕೇಸಸ್, ಏಪ್ರಿಲ್ ನಂಬರ್ ಆಫ್ ಕೇಸಸ್. ಸೊ ಇದನ್ನು ಟೈಮ್ ವೈಸ್ ನೀವು ಕ್ಲಾಸಿಫೈ ಮಾಡಿಕೊಂಡ್ರೆ ಯು ವಿಲ್ ಬಿ ಕಾಲಿಂಗ್ ಇಟ್ ಆಸ್ ಕ್ರೊನಾಲಾಜಿಕಲ್ ಕ್ಲಾಸಿಫಿಕೇಷನ್ ಆಫ್ ಡೇಟಾ. On the other hand, region wise if you classify your data, it will be known as geographical classification of data. So if the collected data is grouped or segregated or classified into various meaningful compartments, which becomes simpler and easier for access and becomes easier to draw conclusions from the data. ಹಾಗಾಗಿ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಅಂತಂದ್ರೆ ಹ್ಯೂಜ್ ಮಾಸ್ ಆಫ್ ಡೇಟಾನ ವೇರಿಯಸ್ ಗ್ರೂಪ್ಸ್ ಆ್ಯಂಡ್ ಸಬ್ ಗ್ರೂಪ್ಸ್, ವೇರಿಯಸ್ ಮೀನಿಂಗ್ಫುಲ್ ಗ್ರೂಪ್ಸ್ ಆ್ಯಂಡ್ ಸಬ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿಕೊಂಡಾಗ ದ ಡೇಟಾ ಬಿಕಮ್ಸ್ ಸಿಂಪ್ಲರ್ ಟು ಸ್ಟಡಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ದ ಡೇಟಾ ಬಿಕಮ್ಸ್ ಸಿಂಪ್ಲರ್ ಟು ಸ್ಟಡಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಸೊ ಅದನ್ನು ನಾವು ಕ್ಲಾಸಿಫಿಕೇಶನ್ ಆಫ್ ಡೇಟಾ ಅಂತ ಹೇಳಿ ಕರಿತೀವಿ. ಮೂವಿಂಗ್ ಫರ್ದರ್, ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ಕಲೆಕ್ಷನ್ ಆ್ಯಂಡ್ ಕ್ಲಾಸಿಫಿಕೇಶನ್, we should understand one more concept here known as tabulation or tabulation. It is nothing but putting the statistical information in the form of a table. You might have come across various kinds of tables in various subjects. A table showing population information, economics allo ello on kade. Table showing prices of various goods. Table showing timings of various buses or trains or whatever, you know. Information anna ಒಂದು table, if the raw information is arranged in the form of a table into rows and columns, that becomes attractive. ಒಂದು ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ, ಒಂದು it will be simpler and easier to understand. ಸೊ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ಸಿಂಪಲ್ ಆಗೂ ಇರುತ್ತೆ, ಈಸಿಯಾಗೂ ಅರ್ಥ ಆಗುತ್ತೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತೀವಿ, ನ್ಯೂಮರಿಕಲ್ ಡೇಟಾ ಆರ್ ಸ್ಟ್ಯಾಟಿಸ್ಟಿಕಲ್ ಡೇಟಾ ಈಸ್ ಪುಟ್ ಇನ್ ಟು ಎ ಫಾರ್ಮ್ ಆಫ್ table. So what is the meaning of tabulation? Tabulation is the process of summarizing classified or grouped data in the form of a table so that it is easily understood and an investigator is quickly able to locate the desired information. So ಯಾರೇ ಆಗಲಿ ಒಂದು ಟೇಬಲ್ ನೋಡಿದ ತಕ್ಷಣ ಇಮಿಡಿಯೇಟ್ಲಿ ಯು ಕ್ಯಾನ್ ಲೊಕೇಟ್, ನಿಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನನ್ನು ಈಸಿಯಾಗಿ ನೀವು ಲೊಕೇಟ್ ಮಾಡ್ಬೋದು. ಅದೇ ಇನ್ಫಾರ್ಮೇಷನ್ ಒಂದು ಪ್ಯಾರಾಗ್ರಾಫ್ ಆಗಿ ಒಂದು
ಟೆಕ್ಸ್ಟ್ ರೂಪದಲ್ಲಿ ಒಂದು 20-30 ಪೇಜು 50 ಪೇಜು ಬರೆದಿಟ್ರೆ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನನ್ನು ನೀವು ಹುಡುಕೊಳ್ಳುವಂಥದ್ದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ಟೇಬಲ್ ರೂಪದಲ್ಲಿದ್ದಾಗ ಇಟ್ ವಿಲ್ ಬಿ ಈಸಿ ಟು ಐಡೆಂಟಿಫೈ, ಈಸಿ ಟು ಲೊಕೇಟ್, ಈಸಿ ಟು ಅಂಡರ್ಸ್ಟ್ಯಾಂಡ್, ಅಟ್ ದ ಸೇಮ್ ಟೈಮ್ ಇಟ್ ಲುಕ್ಸ್ ಅಟ್ರಾಕ್ಟಿವ್ ಆಲ್ಸೋ. ಸೊ ಆ ಒಂದು ಪರ್ಪಸ್ಗೋಸ್ಕರ ನ್ಯೂಮರಿಕಲ್ ಡೇಟಾ ಈಸ್ ಪುಟ್ ಇನ್ ದ ಫಾರ್ಮ್ ಆಫ್ ಟೇಬಲ್ಸ್. ಟೇಬಲ್ ಈಸ್ ನಥಿಂಗ್ ಬಟ್ ದ ಇಂಟರ್ಸೆಕ್ಷನ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. ನೋಡಿ, ರೋಸ್ ಅಂದರೆ ದಿ ಹಾರಿಸಾಂಟಲ್ ಲೈನ್ಸನ್ನು ರೋಸ್ ಅಂತ ಹೇಳಿ ಕರಿತೀವಿ, ವರ್ಟಿಕಲ್ ಲೈನ್ಸನ್ನು ನಾವು ಕಾಲಮ್ಸ್ ಅಂತ ಹೇಳಿ ಕರಿತೀವಿ ಇನ್ ಎ ಟೇಬಲ್. Now, let us see how do we construct this table. What are the parts of a statistical table? ಒಂದು ಸ್ಟ್ಯಾಟಿಸ್ಟಿಕಲ್ ಟೇಬಲ್ ಹೇಗಿರಬೇಕು, ಅದರಲ್ಲಿ ಯಾವ್ಯಾವ ಪಾರ್ಟ್ಸ್ ಇರಬೇಕು ಅನ್ನೋದನ್ನು ನೋಡೋಣ. ಸೊ ಪ್ರಿಪೇರಿಂಗ್ ಎ ಟೇಬಲ್, ಫಸ್ಟ್ ಥಿಂಗ್ ಯು ಶುಡ್ ಹ್ಯಾವ್ ಎ ಟೇಬಲ್ ನಂಬರ್. ಆನ್ ಟಾಪ್ ಆಫ್ ದ ಟೇಬಲ್ ಇಲ್ಲಿ ನೀವು ಒಂದು ಟೇಬಲ್ಗೆ ಒಂದು ನಂಬರನ್ನು ಕೊಡ್ಬೋದು. ಬಿಕಾಸ್ ವೆನ್ ಯು ಆರ್ ಯೂಸಿಂಗ್ ನಂಬರ್ ಆಫ್ ಟೇಬಲ್ಸ್, ಫಾರ್ ಈಚ್ ಟೇಬಲ್ ಯು ಕ್ಯಾನ್ ಗಿವ್ ಎ ಸಪರೇಟ್ ನಂಬರ್. ಟೇಬಲ್ ನಂಬರ್ 1, 2, 3 ಅಂತಾನೋ, ಅಥವಾ ಟೇಬಲ್ ನಂಬರ್ G461 ಅಥವಾ C481 ಅಂತಾನೋ, ಸಮಥಿಂಗ್. ಸೊ ಅಕಾರ್ಡಿಂಗ್ ಟು ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಯು ಕ್ಯಾನ್ ಗಿವ್ ಯುನೀಕ್ ನಂಬರ್ಸ್ ಫಾರ್ ಟೇಬಲ್. ಸೊ ಮೊದಲನೇ ಪಾರ್ಟ್ ಒಂದು ಟೇಬಲಲ್ಲಿ ಏನಿರಬೇಕಂದ್ರೆ ಟೇಬಲ್ ನಂಬರ್. ಆ್ಯಂಡ್ ಆ ಟೇಬಲ್ ನಂಬರ್ ಎಲ್ಲಿರಬೇಕು? ಆನ್ ಟಾಪ್ ಆಫ್ ದ ಟೇಬಲ್. ಟೇಬಲ್ ಒಳಗಡೆ ಅಲ್ಲ, ಟೇಬಲಿನ ಮೇಲೆ, ಹೆಡ್ಡಿಂಗ್ ಕೆಳಗಡೆ ಅಥವಾ ಹೆಡ್ಡಿಂಗಿಂತ ಮೇಲೆ ಟೇಬಲ್ ನಂಬರ್ ಇದ್ದರೆ ಒಳ್ಳೆಯದು. ದೆನ್ what is the second part? That is title of the table. Title is nothing but the heading of the table, the name of the table. ಟೇಬಲ್ ಒಳಗಡೆ ಏನು ಇನ್ಫಾರ್ಮೇಷನ್ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕಾದ್ರೆ ಯು ಹ್ಯಾವ್ ಟು ಗಿವ್ ಎ ಹೆಡ್ಡಿಂಗ್. ಲೈಕ್ ಲೆಟ್ ಅಸ್ ಸೇ ಟೇಬಲ್ ಶೋಯಿಂಗ್ ದಿ ಪ್ರೈಸಸ್ ಆಫ್ ಪ್ರೊವಿಷನಲ್ ಐಟಮ್ಸ್ ಆನ್ ಸೋ ಅಂಡ್ ಸೋ ಡೇಟ್, ಆರ್ ಟೇಬಲ್ ಶೋಯಿಂಗ್ ದಿ ಪ್ರೈಸಸ್ ಆಫ್ ವೆಜಿಟೇಬಲ್ಸ್, ಆರ್ ಟೇಬಲ್ ಶೋಯಿಂಗ್ ದಿ ಬಸ್ ಟೈಮಿಂಗ್ಸ್ ಇನ್ ಎ ಬಸ್ ಸ್ಟ್ಯಾಂಡ್. ಸೊ ಆ ಟೇಬಲ್ ಒಳಗಡೆ ಯಾವ ರೀತಿಯಾದಂಥ ಇನ್ಫಾರ್ಮೇಷನ್ ಇದೆ ಅನ್ನೋದಕ್ಕೆ ಒಂದು ಹೆಡ್ಡಿಂಗ್, ಒಂದು ಟೈಟಲ್. ಸೊ ಟೈಟಲ್ ನೋಡಿದ ತಕ್ಷಣ ನಮ್ಮ ಟೇಬಲಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ಬಿಡಬೇಕು. ಸೊ ಟೈಟಲ್ ಆಫ್ ದ ಟೇಬಲ್, ಅಗೈನ್ ದಿಸ್ ಆಲ್ಸೋ ವಿಲ್ ಬಿ ಆನ್ ದಿ ಹೆಡ್ ಆಫ್ ದ ಟೇಬಲ್. ಟೇಬಲ್ ಮೇಲ್ಗಡೆ ಇರುತ್ತೆ, ಟೇಬಲ್ ನಂಬರು, ಟೇಬಲ್ ಟೈಟಲು ಎರಡೂ ಕೂಡ ಮೇಲೇನೆ ಇರುತ್ತೆ. ದೆನ್ ದ ಥರ್ಡ್ ಪಾರ್ಟ್ ಆಫ್ ದ ಟೇಬಲ್ ಈಸ್ ಕ್ಯಾಪ್ಷನ್ಸ್. ಕ್ಯಾಪ್ಷನ್ಸನ್ನು ಕಾಲಮ್ ಹೆಡ್ಡಿಂಗ್ಸ್ ಅಂತ ಹೇಳಿ ಕರಿತೀವಿ. ಯುನೋ, ಹಾರಿಸಾಂಟಲ್ ಇರೋದು ರೋಸು, ವರ್ಟಿಕಲ್ ಇರೋದು ಕಾಲಮ್ಸ್ ಅಂತ ಹೇಳಿದ್ನಲ್ಲ, ಇದನ್ನು ನಾವು ಕ್ಯಾಪ್ಷನ್ಸ್, ದ ಕಾಲಮ್ ಹೆಡ್ಡಿಂಗ್ಸ್ ಆರ್ ಕ್ಯಾಪ್ಷನ್ಸ್. ಅದೇ ರೀತಿ ರೋಸ್ಗೂ ಕೂಡ ಹೆಡ್ಡಿಂಗ್ಸ್ ಇರುತ್ತೆ. ರೋ ಹೆಡ್ಡಿಂಗ್ಸನ್ನು ನಾವು ಸ್ಟಬ್ಸ್ ಅಂತ ಹೇಳಿ ಕರಿತೀವಿ. STUBS. Try to understand. A table will have information under two categories. One is in the form of columns. Each column will have a separate heading. The heading of columns is known as captions, and horizontally there will be rows. The headings of rows are called with stubs. Row headings anna stubs anta heli karitivi, column headings anna captions anta heli karitivi. So we understood four parts of the table: table number, title of the table, ಕಾಲಮ್ ಹೆಡ್ಡಿಂಗ್ಸನ್ನು ಕ್ಯಾಪ್ಷನ್ಸ್ ಅಂತ ಹೇಳಿ ಕರಿತೀವಿ, ದೆನ್ ರೋ ಹೆಡ್ಡಿಂಗ್ಸನ್ನು ಸ್ಟಬ್ಸ್ ಅಂತ ಹೇಳಿ ಕರಿತೀವಿ. ದೆನ್ ಮೂವಿಂಗ್ ಫರ್ದರ್, ಬಾಡಿ ಆಫ್ ದ ಟೇಬಲ್, ದ ಮೇನ್ ಪಾರ್ಟ್ ಆಫ್ ದ ಟೇಬಲ್. ದಿಸ್ ಈಸ್ ದ ಬಾಡಿ ಆಫ್ ದ ಟೇಬಲ್, ದಿಸ್ ಇಸ್ ದ ಮೇನ್ ಪಾರ್ಟ್. ಇಲ್ಲಿರೋದೆಲ್ಲ ಹೆಡ್ಡಿಂಗ್ಸು, ಕ್ಯಾಪ್ಷನ್ಸು, ಸ್ಟಬ್ಸು ಎಲ್ಲ ಆಯ್ತಲ್ಲ. ದ ಮೇನ್ ಇನ್ಫಾರ್ಮೇಷನ್, ದ ಕೋರ್ ಇನ್ಫಾರ್ಮೇಷನ್ ವಿಚ್ ಯು ಆರ್ ಶೋಯಿಂಗ್ ಇನ್ ದ ಟೇಬಲ್, ದಟ್ ಈಸ್ ದ ಬಾಡಿ ಆಫ್ ದ ಟೇಬಲ್. ದೆನ್ ಫುಟ್ ನೋಟ್ಸ್. ಫುಟ್ ನೋಟ್ಸ್ ಮೀನ್ಸ್ ಟೇಬಲ್ ಕೆಳಗಡೆ ಏನಾದರೂ ಎಕ್ಸ್ಟ್ರಾ ಅಡಿಷನಲ್ ಇನ್ಫಾರ್ಮೇಷನ್, ಲೈಕ್ ಸಪೋಸ್ ದಟ್ ಕೈಂಡ್ ಆಫ್ ಇನ್ಫಾರ್ಮೇಷನ್ ವಿಚ್ ವಿಲ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಇನ್ಫಾರ್ಮೇಷನ್ ಇನ್ ದ ಟೇಬಲ್. ಲೈಕ್ ಲೆಟ್ ಅಸ್ ಸೇ ನಾವು ಪ್ರೈಸಸ್ ಕೊಟ್ಟಿದ್ದೀವಿ, ಆ ಪ್ರೈಸಸ್ಸು ಫುಟ್ ನೋಟ್ಸಲ್ಲಿ ಆಲ್ ದ ಪ್ರೈಸಸ್ ಆರ್ ಗಿವನ್ ಇನ್ ಟರ್ಮ್ಸ್ ಆಫ್ ಕಿಲೋಗ್ರಾಮ್ಸ್ ಅಥವಾ ಲೀಟರ್ಸ್ ಅಥವಾ ಮೀಟರ್ಸ್ ಅಂತಂದಾಗ, ಓಕೆ, ಈ ಪ್ರೈಸ್ ಕೊಟ್ಟಿರೋದು 1 kg, 1 ಲೀಟರ್ಗ, 1 ಮೀಟರ್ಗ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲ ಸುಮ್ಮನೆ 40, 30, 60 ಅಂತ ಹಾಕ್ಬಿಟ್ರೆ ಏನು 40 ರೂಪೀಸು 1 kg, 10 kg, 1 ಗ್ರಾಮ್ಗೆ ಅಂತ ನಮಗೆ ಗೊತ್ತಾಗೋದಿಲ್ಲ. ದೇರ್ ಫೋರ್ ಅಡಿಷನಲ್ ಇನ್ಫಾರ್ಮೇಷನ್ ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಟೇಬಲ್ ವಿಲ್ ಬಿ ಗಿವನ್ ಇನ್ ಫುಟ್ ನೋಟ್ಸ್. ಫುಟ್ ನೋಟ್ಸ್ ವಿಲ್ ಬಿ ಆಲ್ವೇಸ್ ಬಿಲೋ ದ ಟೇಬಲ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಟೇಬಲ್ ನಂಬರು, ಟೇಬಲ್ ಹೆಡ್ಡಿಂಗು ಯಾವಾಗಲೂ ಕೂಡ ಟೇಬಲಿನ ಮೇಲ್ಗಡೆ ಭಾಗದಲ್ಲಿರುತ್ತೆ. ಫುಟ್ ನೋಟ್ಸು, ರೆಫರೆನ್ಸು ಕೂಡ ಟೇಬಲಿನ ಕೆಳಗಡೆ ಇರುತ್ತೆ. ದ ಲಾಸ್ಟ್ ಒನ್ ಈಸ್ ಸೋರ್ಸಸ್ ಆಫ್ ಡೇಟಾ. ಇದನ್ನು ಕೂಡ ಟೇಬಲ್ ಕೆಳಗಡೆನೆ ಕೊಡ್ತೀವಿ. ಸೋರ್ಸ್ ಮೀನ್ಸ್
from where you have got this information, where did you collect this information, ನಿಮಗೆ ಈ ಇನ್ಫಾರ್ಮೇಷನ್ ಎಲ್ಲಿಂದ ಸಿಕ್ತು, ಇಲ್ಲಿಂದ ಕಲೆಕ್ಟ್ ಮಾಡಿದ್ದೀರಾ, ಯಾವ ವೆಬ್ಸೈಟಲ್ಲಿ ಕಲೆಕ್ಟ್ ಮಾಡಿದ್ದೀರಾ, ಅಥವಾ ಯಾವ ಆಫೀಸಿಂದ ತೊಗೊಂಡ್ಬಂದಿದ್ದೀರಾ, ಅಥವಾ ಯಾವ ವೆಬ್ಸೈಟ್. ಸೊ ದಿಸ್ ಈಸ್ ದ ಸೋರ್ಸ್, ಅಥವಾ ಯಾವ ಪುಸ್ತಕದಿಂದ ನೀವು ಇದನ್ನು ತೊಗೊಂಡಿದ್ದೀರಾ ಅನ್ನೋದನ್ನು ತೋರಿಸ್ತೀವಲ್ಲ, ದಟ್ ಈಸ್ ಸೋರ್ಸಸ್ ಆಫ್ ಡೇಟಾ. ಒನ್ಸ್ ಅಗೈನ್ ಅಂಡರ್ಸ್ಟ್ಯಾಂಡ್ ದಿ ಕಾಂಪೊನೆಂಟ್ಸ್ ಆಫ್ ಎ ಟೇಬಲ್ ನಂಬರ್ ಮತ್ತು ಟೈಟಲ್ ಆಫ್ ದ ಟೇಬಲ್ ಎರಡು ಟೇಬಲ್ಗೆ ಮೇಲೆ ಇರುತ್ತೆ. ದೆನ್ ಕ್ಯಾಪ್ಷನ್ಸ್, ಕಾಲಮ್ಸ್ಗಿರುವಂಥ ಹೆಡ್ಡಿಂಗ್ಸನ್ನು ಕ್ಯಾಪ್ಷನ್ಸ್ ಅಂತ ಹೇಳಿ ಕರಿತೀವಿ. ಸ್ಟಬ್ಸ್, ರೋಗಿರುವಂಥ ಹೆಡ್ಡಿಂಗ್ಸು. ದೆನ್ ಮೇನ್ ಪಾರ್ಟ್ ಆಫ್ ದ ಟೇಬಲ್, ದಟ್ ಈಸ್ ಬಾಡಿ. Then footnotes, that is additional information which is helpful in understanding the information given in the table. Then sources of data, that is the origin of data. After understanding all this, let us proceed to understand the kinds of tables or types of tables. The first type of table is simple table or one-way table. Simple table or one-way table. If the data represented in the table is containing only one feature or one characteristic, ಒಂದು ಥರದ ಇನ್ಫಾರ್ಮೇಷನನ್ನು ಮಾತ್ರ ನಾವು ಒಂದು ಟೇಬಲಲ್ಲಿ ತೋರಿಸಿದ್ರೆ, ಕ್ಯಾಟಗರೀಸ್ ಇಲ್ಲ, ಒಂದೇ ಕ್ಯಾಟಗರಿ. ಲೈಕ್ ಅಬ್ಸರ್ವ್ ದಿಸ್ ಟೇಬಲ್, ಆಕ್ಯುಪೇಷನ್ಸ್, ನಂಬರ್ ಆಫ್ ಅಡಲ್ಟ್ಸ್. ಇಲ್ಲಿ ಎಷ್ಟು ಕ್ಲಾಸಿಫಿಕೇಶನ್ ಇದೆ ಅಂದರೆ ಒಂದೇ ಥರದ ಡೇಟಾ. ಏನು, ಯಾರು ಯಾವ್ಯಾವ ವೃತ್ತಿ ಮಾಡುವಂಥವ್ರು, ಯಾವ್ಯಾವ ಆಕ್ಯುಪೇಷನ್ ಮಾಡುವಂಥವ್ರು ಎಷ್ಟು ಜನ ಇದ್ದಾರೆ. ಈಗ ಕಾರ್ಪೆಂಟರ್ಸ್ ಎಷ್ಟು ಜನ ಇದ್ದಾರೆ, ಪೇಂಟರ್ಸ್ ಎಷ್ಟು ಜನ ಇದ್ದಾರೆ, ಟೈಲರ್ಸ್ ಎಷ್ಟು ಜನ ಇದ್ದಾರೆ, ಟೀಚರ್ಸ್ ಎಷ್ಟು ಜನ ಇದ್ದಾರೆ. ಸೊ ನಂಬರ್ ಆಫ್ ಪೀಪಲ್ ರಿಲೇಟಿಂಗ್ ಟು ಡಿಫ್ರೆಂಟ್ ಆಕ್ಯುಪೇಷನ್ಸನ್ನು ಕೊಟ್ಟಾಗ ದೇರ್ ಈಸ್ ಓನ್ಲಿ ಒನ್ ಕ್ಯಾಟಗರಿ ಹಿಯರ್. ಸಬ್ ಕ್ಯಾಟಗರೀಸ್ ಏನೂ ಇಲ್ಲ, ಓನ್ಲಿ ಒನ್ ಸಿಂಗಲ್ ಕ್ಯಾಟಗರಿ ಇರೋದ್ರಿಂದ ವಿ ಕಾಲ್ ಇಟ್ ಆಸ್ ಎ ಸಿಂಪಲ್ ಟೇಬಲ್ ಆರ್ ಒನ್ ವೇ ಟೇಬಲ್. ಒನ್ ಕ್ಯಾರೆಕ್ಟರಿಸ್ಟಿಕ್, ಒನ್ ವೇ ಟೇಬಲ್. ಕ್ಯಾಟಗರೈಸೇಷನ್ ಮೇಲೆ ನಾವು ಟೇಬಲ್ಸನ್ನು ವಿಂಗಡಣೆ ಮಾಡ್ತಾ ಇದ್ದೀವಿ. ಒಂದೇ ಕ್ಯಾಟಗರಿ ಆಫ್ ಡೇಟಾ ಇದ್ದಾಗ ಒನ್ ವೇ ಟೇಬಲ್ ಅಂತ ಹೇಳಿ ಕರಿತೀವಿ. ಇಫ್ ಯು ಹ್ಯಾವ್ ಟೂ ಕ್ಯಾಟಗರೀಸ್ ದೆನ್ ಇಟ್ ಈಸ್ ಟೂ ವೇ ಟೇಬಲ್. ಈಗ ನೋಡಿ, ಅದೇ ಟೇಬಲನ್ನು ನಾವು ಆಕ್ಯುಪೇಷನ್, ಆಗಲೇ ನಂಬರ್ ಆಫ್ ಅಡಲ್ಟ್ಸ್ ಅಂತಿತ್ತು, ಈಗ ಅಡಲ್ಟ್ಸನ್ನು ನಾವೇನು ಮಾಡ್ತಾ ಇದ್ದೀವಿ, ಎರಡನೇ ಕ್ಯಾಟಗರಿ ಮಾಡ್ತಾ ಇದ್ದೀವಿ. ಏನು, ಮೇಲ್ ಕ್ಯಾಟಗರಿ ಒಂದು, ಫಿಮೇಲ್ ಕ್ಯಾಟಗರಿ ಒಂದು. ಅಬ್ಸರ್ವ್ ದಿ ಅರ್ಲಿಯರ್ ಟೇಬಲ್, occupations and number of adults. We have only one classification. We don't have male, female and other things. But here you have two different characteristics. ಈಗ let us say, ಆಗಲೇ ಹೇಳ್ತಾರ, ಕಾರ್ಪೆಂಟರ್ಸ್ ಮೇಲ್ ಎಷ್ಟು, ಫಿಮೇಲ್ ಎಷ್ಟು, ಟೀಚರ್ಸ್ ಮೇಲ್ ಎಷ್ಟು, ಫಿಮೇಲ್ ಎಷ್ಟು, ಟೈಲರ್ಸ್ ಮೇಲ್ ಎಷ್ಟು, ಫಿಮೇಲ್ ಎಷ್ಟು. ಸೊ when you are having two characters, when you are having two categories, when you are having two differentiations in a table, we call it as two-way table. A table which contains data on two characteristics. ಒಂದು ಟೇಬಲಲ್ಲಿ ಒಂದೇ ಕ್ಯಾಟಗರಿ ಆದಂತಹ ಡೇಟಾ ತೋರಿಸಿದ್ರೆ ಒನ್ ವೇ ಟೇಬಲ್ ಅಂತ ಹೇಳಿ ಕರಿತೀವಿ. ಎರಡು ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಇನ್ಫಾರ್ಮೇಷನನ್ನು ತೋರಿಸಿದಾಗ ಟೂ ವೇ ಟೇಬಲ್ ಅಂತ ಕರಿತೀವಿ. ಹಾಗೆ ಎರಡಕ್ಕಿಂತ ಹೆಚ್ಚು ಕ್ಯಾಟಗರೀಸ್ ಇರುವಂತಹ ಇನ್ಫಾರ್ಮೇಷನನ್ನು ನಾವು ಟೇಬಲಲ್ಲಿ ತೋರಿಸಿದಾಗ ದಟ್ ಬಿಕಮ್ಸ್ ಯುವರ್ ಮ್ಯಾನಿಫೋಲ್ಡ್ ಟೇಬಲ್. ಮಲ್ಟಿಪಲ್ ಕ್ಯಾಟಗರೀಸ್. ಮ್ಯಾನಿಫೋಲ್ಡ್ ಟೇಬಲ್ ಅಂದರೆ ಮೋರ್ ದೆನ್ ಟೂ ಕ್ಯಾರೆಕ್ಟರಿಸ್ಟಿಕ್ಸ್. ಫಾರ್ ಎಕ್ಸಾಂಪಲ್ ಅಬ್ಸರ್ವ್ ಹಿಯರ್, ಆಕ್ಯುಪೇಷನ್ಸ್ ಸೇಮ್, ಟೈಲರ್ಸು, ಕಾರ್ಪೆಂಟರ್ಸು, ವಾಟ್ ಎವರ್ ಇಟ್ ಈಸ್. ಅದರಲ್ಲಿ ಮೇಲ್, ಫಿಮೇಲ್. ಆ ಮೇಲ್ ಫಿಮೇಲಲ್ಲಿ ಮತ್ತೆ ಮ್ಯಾರೀಡ್, ಅನ್ಮ್ಯಾರೀಡ್. ನೋಡಿ, ಮೇಲಲ್ಲಿ ಮ್ಯಾರೀಡ್ ಮೇಲ್ಸ್ ಎಷ್ಟು, ಅನ್ಮ್ಯಾರೀಡ್ ಮೇಲ್ಸ್ ಎಷ್ಟು. ಫಿಮೇಲ್ಸಲ್ಲಿ ಅಗೇನ್ ಮ್ಯಾರೀಡ್ ಫಿಮೇಲ್ಸ್ ಎಷ್ಟು, ಅನ್ಮ್ಯಾರೀಡ್ ಫಿಮೇಲ್ಸ್ ಎಷ್ಟು ಅಂತ. ಸೊ ಇಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್, ಮೋರ್ ದೆನ್ ಟೂ ಕ್ಯಾಟಗರೀಸ್. ಮೇಲ್ ಫಿಮೇಲ್ ಅನ್ನೋದು ಎರಡು ಕ್ಯಾಟಗರಿ, ಮತ್ತು ಅದರಲ್ಲಿ ಮ್ಯಾರೀಡ್ ಮೇಲು, ಅನ್ಮ್ಯಾರೀಡ್ ಮೇಲು, ಮ್ಯಾರೀಡ್ ಫಿಮೇಲ್, ಅನ್ಮ್ಯಾರೀಡ್ ಫಿಮೇಲ್. ಸೊ we are seeing almost 4 different categories here. So whenever the table consists of more than 2 categories of data, we should call it as manifold table. So types of tables ಒಂದ್ಸಲ ಅರ್ಥ ಮಾಡ್ಕೊಳ್ಳಿ. One way table, when the data shown in a table belongs to only one category. Two-way table means there are two classifications, and more than two classifications it becomes manifold table. So that's about the theoretical part of tabulation. In the next video we will work out some problems relating to tabulation.